ಹೋಟೆಲ್ನಲ್ಲಿ ನೀವು ಯಾವುದೇ ಫುಡ್ಡನ್ನು ಆರ್ಡರ್ ಮಾಡಿ ಅದರಲ್ಲಿ ತುಂಬಾನೇ ಎಣ್ಣೆ ಹಾಕಿರ್ತಾರೆ. ಸೊ ಈ ವಿಡಿಯೋದಲ್ಲಿ ನಾನು 1 ಚಮಚ ಎಣ್ಣೆ, ತುಪ್ಪ, ಬೆಣ್ಣೆ ಸಹ ಬಳಸದೆ ಪಕ್ಕಾ ಹೋಟೆಲ್ನಲ್ಲಿ ಸಿಗುವ ತರ ಅಫ್ಘಾನಿ ಚಿಕನ್ ಕಬಾಬ್ ಅನ್ನು ಏರ್ ಫ್ರೈಯರ್ ಅಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ತೇನೆ. ಏರ್ ಫ್ರೈಯರ್ ಇಲ್ಲದವರು ಇದನ್ನು ಹೇಗೆ ಮಾಡಬೇಕು ಅಂತಾನೂ ಮುಂದೆ ವಿವರಿಸ್ತೇವೆ. ಮೊದಲಿಗೆ ನಾವು ಕೆಲವೊಂದು ತಯಾರಿಯನ್ನು ಮಾಡ್ಕೊಳ್ಬೇಕು. ಒಂದು ಪ್ಯಾನ್ ನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇಥಿಯನ್ನು ಹಾಕಿ. ಅಫ್ಘಾನಿ ಕಬಾಬ್ಗೆ ಕಸೂರಿ ಮೇಥಿ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ, ಹಾಗಾಗಿ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತೆಗೆದುಕೊಂಡಿದ್ದೇನೆ. ಇದನ್ನು ಡೈರೆಕ್ಟ್ ಆಗಿ ಬಳಸುವ ಬದಲು ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆ ಫ್ಲೇವರ್ ಬರ್ತದೆ. ಒಣ ಹುರಿದ ಮೇಲೆ ನಾನು ಸದ್ಯಕ್ಕೆ ಬದಿಗಿಡ್ತೇನೆ. ನೆಕ್ಸ್ಟ್ ನಾವು ಏನ್ ಮಾಡಬೇಕು ಅಂದ್ರೆ ಕೆಲವೊಂದು ಸಾಮಗ್ರಿಗಳನ್ನು ಸ್ವಲ್ಪ ಜಜ್ಜಿಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ನಮಗೆ 1 ಇಂಚಿನಷ್ಟು ಶುಂಠಿ ಬೇಕಾಗ್ತದೆ. ನಮ್ಗಿಲ್ಲಿ 8 ರಿಂದ 9 ಬೆಳ್ಳುಳ್ಳಿ ಎಸಳುಗಳು ಬೇಕಾಗ್ತದೆ. ಇದರ ಸಿಪ್ಪೆಯನ್ನು ನೀವು ತೆಗೆದುಕೊಳ್ಬೇಕು. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಇಟ್ಬಿಡಿ. ನಾನಿಲ್ಲಿ 4 ಹಸಿಮೆಣಸನ್ನು ತೆಗೆದುಕೊಂಡಿದ್ದೇನೆ. ನಾವು ಮಾಡುವ ತಂದೂರಿ ಕಬಾಬ್ಗೆ ಹೋಲಿಸಿದ್ರೆ ಅಫ್ಘಾನಿ ಕಬಾಬ್ಗಳು ಅಷ್ಟೊಂದು ಖಾರವಾಗಿರೋದಿಲ್ಲ. ಸೊ ನಿಮ್ಗೆ ಎಷ್ಟು ಖಾರ ಬೇಕೋ ಅದರ ತಕ್ಕ ಹಾಗೆ ಹಸಿಮೆಣಸನ್ನು ಹಾಕೊಳ್ಳಿ. ಈ ಎಲ್ಲಾ ಸಾಮಗ್ರಿಗಳನ್ನು ಒಂದೊಂದಾಗಿ ಪುಡಿ ಮಾಡಿಕೊಳ್ಳುವ ಕಲ್ಲಿಗೆ ಹಾಕೊಳ್ತೇನೆ. ಮೊದಲಿಗೆ ಹಸಿಮೆಣಸನ್ನು ತುಂಡು ಮಾಡ್ಕೊಂಡು ಹಾಕೊಳ್ತೇನೆ. ಇದರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿಗಳನ್ನು ಹಾಕೋಣ. ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ. ಇದನ್ನು ಕಟ್ ಮಾಡ್ಕೊಂಡು ಹಾಕ್ಬೇಕು ಅಂತಿಲ್ಲ, ಕೈಯಿಂದಲೇ 2 ಸಲ ತುಂಡು ಮಾಡ್ಕೊಂಡು ಹಾಕಿ. ನಮ್ಗಿಲ್ಲಿ ತುಂಬಾ ನುಣುಪಾದ ಪೇಸ್ಟ್ ಬೇಡ, ಅದಕ್ಕೋಸ್ಕರ ಕಲ್ಲಿನಲ್ಲಿ ಜಜ್ಜಿಕೊಳ್ಳೋದು. ನಿಮ್ಗೆ ಕಲ್ಲಿನಲ್ಲಿ ಜಜ್ಜಿಕೊಳ್ಳಿಕ್ಕೆ ಕಷ್ಟವಾಗ್ತದೆ ಅಂತ ಆದ್ರೆ ಮಿಕ್ಸಿ ಜಾರ್ಗೆ ಹಾಕೊಂಡು 2 ಸುತ್ತು ತಿರುಗಿಸಿ. ಇದರ ಮಿಶ್ರಣ ಹೇಗಿರ್ಬೇಕು ಅಂತ ತೋರಿಸ್ತೇನೆ ನೋಡಿ. ಸದ್ಯಕ್ಕೆ ಇದನ್ನು ಸಹ ನಾನು ಬದಿಗಿಡ್ತೇನೆ. ನಾನು 1 ಹಿಡಿಯಷ್ಟು ಗೋಡಂಬಿಗೆ ಬಿಸಿ ನೀರನ್ನು ಹಾಕೊಂಡು ಒಂದು 20 ನಿಮಿಷ ನೆನೆಯಲಿಕ್ಕೆ ಬಿಟ್ಟಿದ್ದೆ. 20 ನಿಮಿಷದ ಬಳಿಕ ಇದು ಸಾಫ್ಟ್ ಆಗಿಬಿಟ್ಟಿದೆ. ನಾವು ನುಣುಪಾದ ಗೋಡಂಬಿಯ ಪೇಸ್ಟ್ ಅನ್ನು ತಯಾರಿಸಿಕೊಳ್ಬೇಕು. ಒಂದು ಸಣ್ಣ ಮಿಕ್ಸಿ ಜಾರ್ನಲ್ಲಿ ನಾವು ನೆನೆಸಿಟ್ಟ ಗೋಡಂಬಿಗಳನ್ನು ಹಾಕೋಣ. ಇದಕ್ಕೆ ನೆನೆಸಿದ ನೀರನ್ನೇ ನಾನು ಹಾಕ್ತೇನೆ. ಇದಕ್ಕೆ ಬೇಕಾಗಿದ್ದಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಆದಷ್ಟು ನುಣುಪಾದ ಪೇಸ್ಟ್ ಅನ್ನು ತಯಾರಿಸಿಕೊಳ್ಳಿ. ಗೋಡಂಬಿಯ ಪೇಸ್ಟ್ ಈಗ ರೆಡಿಯಾಗಿದೆ. ಅಫ್ಘಾನಿ ಡಿಶ್ಗಳಲ್ಲಿ ಹೆಚ್ಚಾಗಿ ಡ್ರೈ ಫ್ರೂಟ್ಸ್ ಅನ್ನು ಜಾಸ್ತಿನೇ ಬಳಸ್ತಾರೆ. ಇದು ರುಚಿಯನ್ನು ಹೆಚ್ಚಿಸುವುದಲ್ಲದೆ ಕಬಾಬ್ಗೆ ತುಂಬಾ ರಿಚ್ನೆಸ್ ಕೊಡ್ತದೆ. ನಮ್ಗೆ ಬೇಕಾದ ತಯಾರಿಗಳನ್ನೆಲ್ಲ ನಾವು ಮಾಡ್ಕೊಂಡಿದ್ದಾಯ್ತು. ಈಗ ಕೋಳಿಯನ್ನು ಮ್ಯಾರಿನೇಟ್ ಮಾಡಬೇಕು. ನೀವಿದನ್ನು ಮ್ಯಾರಿನೇಟ್ ಮಾಡ್ಕೊಂಡಿಟ್ರೆ ಕಬಾಬ್ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ಏನು ತೆಗೆದುಕೊಳ್ಳೋದಿಲ್ಲ. ನಾನು ಅರ್ಧ ಕೆಜಿಯಷ್ಟು ಬೋನ್ಲೆಸ್ ಕೋಳಿಗಳನ್ನು ಈ ರೀತಿ ತುಂಡು ಮಾಡಿಕೊಂಡು ಸ್ವಚ್ಛವಾಗಿ ನೀರಿನಲ್ಲಿ ತೊಳೆದುಕೊಂಡು ಇಟ್ಟಿದ್ದೇನೆ. ನಾವು ಪ್ರತಿಯೊಂದು ಕೋಳಿ ತುಂಡುಗಳಿಗೆ ಕಟ್ಸ್ಗಳನ್ನು ಹಾಕಬೇಕು. ಈ ರೀತಿ ಕಟ್ಸ್ಗಳನ್ನು ಹಾಕೋದ್ರಿಂದ ನಾವು ಮ್ಯಾರಿನೇಟ್ ಮಾಡುವಾಗ ಮಸಾಲೆಯು ಚೆನ್ನಾಗಿ ಒಳಗೆ ಸೇರ್ಕೊಳ್ತದೆ. ಇದಕ್ಕೆ ಕಟ್ಸ್ಗಳನ್ನು ಹಾಕುವಾಗ ಸ್ವಲ್ಪನೇ ಸ್ಲಿಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಇದು 2 ಭಾಗವಾಗಿ ಬಿಡುತ್ತದೆ. ಇದೇ ರೀತಿ ಉಳಿದ ಎಲ್ಲಾ ಕೋಳಿ ತುಂಡುಗಳನ್ನು ನಾನು ಸ್ಲಿಟ್ ಮಾಡ್ಕೊಳ್ತೇನೆ. ಎಲ್ಲಾ ತುಂಡುಗಳಿಗೆ ಸ್ಲಿಟ್ ಮಾಡ್ಕೊಂಡಿದ್ದಾಯ್ತು. ನಾನೀಗ ಈ ಕೋಳಿ ತುಂಡುಗಳನ್ನು ಒಂದು ಬೌಲ್ಗೆ ವರ್ಗಾಯಿಸಿಕೊಳ್ತೇನೆ. ಮೊದಲಿಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ. ಈಗ 1 ಟೀ ಸ್ಪೂನ್ ಅಷ್ಟು ಕರಿಮೆಣಸಿನ ಪುಡಿಯನ್ನು ಹಾಕಬೇಕು. 1/4 ಭಾಗದಷ್ಟು ನಿಂಬೆ ಹಣ್ಣನ್ನು ಚೆನ್ನಾಗಿ ಹಿಂಡಿಕೊಂಡು ಅದರ ರಸವನ್ನು ಹಾಕೊಳ್ಳಿ. ನಾವು ಜಜ್ಜಿಕೊಂಡ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ ಮಿಶ್ರಣವನ್ನು ಇದಕ್ಕೆ ಹಾಕೊಳ್ಳಿ. ಸದ್ಯಕ್ಕೆ ಇಷ್ಟು ಸಾಮಗ್ರಿಗಳನ್ನು ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಆಗ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಇದಕ್ಕೆ ತಗಲುತ್ತದೆ. ಈಗ ಇದಕ್ಕೆ ನಾವು ಒಣ ಹುರಿದ ಕಸೂರಿ ಮೇಥಿಯನ್ನು ಹಾಕಬೇಕು.
ಇದರ ಜೊತೆಗೆ ಒಂದು ಸಣ್ಣ ಬೌಲ್ನಷ್ಟು ಗಟ್ಟಿ ಮೊಸರನ್ನು ಹಾಕಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಪ್ಯಾಕೆಟ್ಗಳಲ್ಲಿ ಸಿಗುವ ಕ್ರೀಮ್ ಅಥವಾ ಹಾಲಿನ ಕೆನೆಯನ್ನು ಹಾಕಬೇಕು. ನಾವು ರುಬ್ಬಿಕೊಂಡಿಟ್ಟ ಗೋಡಂಬಿಯ ಪೇಸ್ಟ್ ಅನ್ನು ಸಹ ಈಗ ಹಾಕೋಣ. ಈಗ ಪುನಃ ಇದನ್ನು ಒಂದ್ಸಲ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ನಾವು ತಂದೂರಿ ಅಥವಾ ಕಬಾಬ್ಗಳನ್ನು ಮಾಡುವಾಗ ವೆರೈಟಿ ಮಸಾಲೆ ಪುಡಿಗಳನ್ನು ಬಳಸ್ತೇವೆ. ಆದರೆ ಅಫ್ಘಾನಿ ಚಿಕನ್ ಮಾಡುವಾಗ ಅದನ್ನೆಲ್ಲ ಉಪಯೋಗಿಸುವುದಿಲ್ಲ. ಇದನ್ನು ನೀವು 1 ಗಂಟೆನಾದರೂ ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡಬೇಕು. ನೀವು ಫ್ರಿಜ್ನಲ್ಲಿಟ್ಟು ಜಾಸ್ತಿ ಸಮಯ ಮ್ಯಾರಿನೇಟ್ ಮಾಡಿದ್ರೆ ಚಿಕನ್ ತುಂಬಾ ಸಾಫ್ಟ್ ಆಗಿ ರುಚಿ ಇನ್ನೂ ಹೆಚ್ಚುತ್ತದೆ. ನಾನಿಲ್ಲಿ ಜಾಸ್ತಿ ಟೈಮ್ ಇಲ್ಲ ಅಂತ ಕೇವಲ 1 ಗಂಟೆ ಮಾತ್ರ ಮ್ಯಾರಿನೇಟ್ ಮಾಡಿದ್ದೇನೆ. ಈಗ ಏರ್ ಫ್ರೈಯರ್ ಅನ್ನು ಬಳಸಿಕೊಂಡು ಕಬಾಬ್ ಅನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ತೇನೆ. ಮೊದಲಿಗೆ ನಾನು ಟೆಂಪರೇಚರ್ ಅನ್ನು 200 ಡಿಗ್ರಿ ಸೆಲ್ಸಿಯಸ್ಗೆ ಸೆಟ್ ಮಾಡ್ತೇನೆ. ನಾನಿಲ್ಲಿ ಪ್ರೀ ಹೀಟ್ ಮಾಡಲಿಕ್ಕೆ 8 ನಿಮಿಷ ಟೈಮ್ ಅನ್ನು ಸೆಟ್ ಮಾಡಿದ್ದೇನೆ. ಏರ್ ಫ್ರೈಯರ್ ಅನ್ನು ಪ್ರೀ ಹೀಟ್ ಮಾಡಿದ ಮೇಲೆ ಇದರ ಬಾಸ್ಕೆಟ್ ಅನ್ನು ಹೊರಗೆ ತೆಗೆಯಿರಿ. ಈಗ ಮ್ಯಾರಿನೇಟ್ ಮಾಡಿದ ಕೋಳಿ ತುಂಡುಗಳನ್ನು ಒಂದೊಂದೇ ಇಟ್ಬಿಡಿ. ಏರ್ ಫ್ರೈಯರ್ ಇಲ್ಲದವರು ಒಂದು ಪ್ಯಾನ್ ನಲ್ಲಿ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆಯನ್ನು ಹಾಕೊಂಡು ಈ ರೀತಿ ಕೋಳಿ ತುಂಡುಗಳನ್ನು ಇಡಬೇಕು. ಮ್ಯಾರಿನೇಟ್ ಮಾಡಿಕೊಂಡ ಮಸಾಲೆ ಉಳಿದುಕೊಂಡ್ರೆ ಇದರ ಮೇಲೆನೆ ಈ ರೀತಿ ಸವರ್ಕೊಳ್ಳಿ. ಈಗ ಈ ಬಾಸ್ಕೆಟ್ ಅನ್ನು ನಾನು ಏರ್ ಫ್ರೈಯರ್ನೊಳಗೆ ಇಡ್ತೇನೆ. ಈಗ ಟೈಮ್ ಅನ್ನು 15 ನಿಮಿಷಕ್ಕೆ ಸೆಟ್ ಮಾಡ್ಕೊಳ್ಬೇಕು. ಏರ್ ಫ್ರೈಯರ್ನಲ್ಲಿ ಕೇವಲ 15 ನಿಮಿಷದಲ್ಲಿ ಅಫ್ಘಾನಿ ಚಿಕನ್ ಕಬಾಬ್ ರೆಡಿ ಆಗ್ತದೆ. ಪ್ಯಾನ್ ನಲ್ಲಿ ಕಬಾಬ್ ಮಾಡುವವರು ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಗ್ಯಾಸ್ನ ಉರಿಯನ್ನು ಇಟ್ಕೊಂಡು ಶಾಲೋ ಫ್ರೈ ಮಾಡಬೇಕು. 15 ನಿಮಿಷದ ನಂತರ ಏರ್ ಫ್ರೈಯರ್ ಆಫ್ ಆಗಿದೆ. ಈಗ ಇದನ್ನು ಹೊರಗೆ ತೆಗೆಯುತ್ತೇನೆ. ನಾವಿದಕ್ಕೆ ಎಣ್ಣೆ, ಬೆಣ್ಣೆ ಅಥವಾ ತುಪ್ಪ ಏನೂ ಬಳಸದೇನು ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದರ ರುಚಿ ಸಹ ಪಕ್ಕಾ ಹೋಟೆಲ್ನಲ್ಲಿ ಸಿಗುವ ಅಫ್ಘಾನಿ ಕಬಾಬ್ ತರಾನೇ ಇದೆ. ನಾನು ಮನೆಯಲ್ಲೇ ತಯಾರಿಸಿದ ಮೇಯೋನೀಸ್ ಜೊತೆ ಇದನ್ನು ಸರ್ವ್ ಮಾಡ್ತೇನೆ. ನೀವಿದನ್ನು ಖಾರವಾದ ಪುದೀನಾ ಚಟ್ನಿ ಜೊತೆಗೂ ಸವಿಯಬಹುದು. ಯಾರಿಗೆ ಎಣ್ಣೆಯಿಂದ ಮಾಡಿದ ತಿಂಡಿ ತಿನ್ನಲು ಇಷ್ಟ ಇಲ್ವೋ ಮತ್ತು ಯಾರು ಡಯಟ್ ಮಾಡ್ತಾರೋ ಅವರಿಗೆ ಚಿಕನ್ ಅನ್ನು ತಿನ್ನಲು ಇಷ್ಟ ಇದ್ರೆ ಅವರು ಈ ರೀತಿ ಕಬಾಬ್ ಅನ್ನು ತಯಾರಿಸಿ ಸವಿಯಬಹುದು. ಇದು ಚೆನ್ನಾಗಿ ಬೆಂದಿದೋ ಇಲ್ವೋ ಅಂತ ತೋರಿಸ್ಲಿಕ್ಕೆ ಈ ರೀತಿ ತುಂಡು ಮಾಡಿ ಸಹ ನಿಮ್ಗೆ ತೋರಿಸ್ತೇನೆ. ಹೋಟೆಲ್ಗಳಲ್ಲಿ ಒಂದು ಪ್ಲೇಟ್ ಅಫ್ಘಾನಿ ಚಿಕನ್ ಕಬಾಬ್ಗೆ 250 ರೂಪಾಯಿ ತನಕ ಇರ್ತದೆ. ನೀವು ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಹೊಸತೊಂದು ರೆಸಿಪಿಯೊಂದಿಗೆ ಪುನಃ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಶುಭ ದಿನ.